ಎಲ್ಲರಿಗೂ ಜಯರಾಮ್ ಕೃಷ್ಣ. ಭರತ್, ಸ್ವಾಮೀಜಿ ವಿಜ್ಞಾನಾನಂದರನ್ನು ಏನೆಂದು ಕರೆಯುತ್ತಿದ್ದರು? ಸ್ವಾಮೀಜಿಗೆ ವಿಜ್ಞಾನಾನಂದರ ಮೇಲೆ ತುಂಬಾ ಪ್ರೀತಿ. ಅವರನ್ನು ಅಲಹಾಬಾದಿನ ಬಿಷಪ್ ಎಂದು ಕರೆಯುತ್ತಿದ್ದರು. ಸರಿ ಇದೆ. ಅನಿರುದ್ಧ್, ವಿವೇಕಾನಂದರು ಮಹಾಸಮಾಧಿ ಪಡೆದ ದಿನ ವಿಜ್ಞಾನಾನಂದರು ಏನು ಮಾಡುತ್ತಿದ್ದರು? ವಿವೇಕಾನಂದರು ಮಹಾಸಮಾಧಿ ಪಡೆದ ದಿನ ವಿಜ್ಞಾನಾನಂದರು ಬ್ರಹ್ಮವಾದಿನ್ ಕ್ಲಬ್ನ ದೇವರ ಮನೆಯಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಸರಿ ಇದೆ. ಅನುಶ್ರೀ, ವೇದಾಂತದ ಜೀವಂತ ಪ್ರತಿನಿಧಿಯನ್ನು ಸ್ವಾಮಿ ವಿಜ್ಞಾನಾನಂದರಲ್ಲಿ ಕಂಡವರು ಯಾರು? ಪಂಡಿತ ಮದನ್ ಮೋಹನ್ ಮಾಳ್ವಿಯವರು ಒಬ್ಬರು ವೇದಾಂತದ ಜೀವಂತ ಪ್ರತಿನಿಧಿಯನ್ನು ಸ್ವಾಮಿ ವಿಜ್ಞಾನಾನಂದರಲ್ಲಿ ಕಂಡ ಪಂಡಿತ ಮಾಳ್ವಿಯವರು ಪ್ರತಿಭಾವಿತರಾದರು. ಸರಿ ಇದೆ. ಆದ್ಯ, ವೇದಾಂತದ ಶಾಸ್ತ್ರವು ಏನೆಂದು ಹೇಳುತ್ತದೆ? ಅಲಹಾಬಾದಿನ ಸಾಂಪ್ರದಾಯಿಕ ವೇದ ವಿದ್ವಾಂಸರಾಗಿದ್ದ ಭಗವತ್ ದಾಸ್ ಎಂಬುವರ ಬಳಿ ಕ್ರಮವಾಗಿ ಹಾಗೂ ಆಮೂಲಾಗ್ರವಾಗಿ ವೇದಾಂತ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ತಪ್ಪಾಗಿದೆ. ಹೇಳಿದ್ದು ವೇದಾಂತದ ಶಾಸ್ತ್ರವು ಏನೆಂದು ಹೇಳುತ್ತದೆ ಅಂತ. ಆನ್ಸರ್ ಸಿಕ್ಕಿಲ್ಲ. ಬೇರೆ ಯಾರಿಗಾರು ಕೇಳ್ಬೋದು. ಶ್ರೀಯನ್, ವೇದಾಂತದ ಶಾಸ್ತ್ರವು ಏನೆಂದು ಹೇಳುತ್ತದೆ? ಬ್ರಹ್ಮ ಜ್ಞಾನವನ್ನು ನೀನು ಅಪೇಕ್ಷಿಸುವುದಾದರೆ ಜನಜಂಗುಳಿಯನ್ನು ಹಾವಿನಂತೆ ದೂರವಿಡು, ಒಳ್ಳೆಯ ಆಹಾರವನ್ನು ವಿಷದಂತೆ ವರ್ಜಿಸು, ಲೈಂಗಿಕತೆಯನ್ನು ಭೂತದಂತೆ ದೂರವಿರಿಸು ಎಂದು ವೇದಾಂತ ಶಾಸ್ತ್ರವೊಂದು ಹೇಳುತ್ತದೆ. ಸರಿ ಇದೆ. ಗೌತಮ್, ಅಲಹಾಬಾದಿನಲ್ಲಿ ಸಾಂಪ್ರದಾಯಿಕ ವೇದ ವಿದ್ವಾಂಸರು ಯಾರಾಗಿದ್ದರು? ಅಲಹಾಬಾದಿನ ಸಾಂಪ್ರದಾಯಿಕ ವೇದ ವಿದ್ವಾಂಸರಾಗಿದ್ದ ಭಗವತ್ ದಾಸ್. ಸರಿ ಇದೆ. ನವನಿ, ವಿಜ್ಞಾನಾನಂದರು ಅಲಹಾಬಾದಿನಲ್ಲಿ ಎಷ್ಟು ವರ್ಷಗಳ ಕಾಲ ವಾಸ್ತವವಾಗಿದ್ದರು? ವಿಜ್ಞಾನಾನಂದರು ಅಲಹಾಬಾದಿನಲ್ಲಿ 38 ವರ್ಷಗಳ ಕಾಲ ವಾಸ್ತವ್ಯದಲ್ಲಿದ್ದರು. ಲೋಚನ್, ಶ್ರೀರಾಮಕೃಷ್ಣರ ಜೀವನ ಮತ್ತು ಬೋಧನೆಗಳು ಎಂಬ ಪುಸ್ತಕವನ್ನು ಬಂಗಾಳಿಯಿಂದ ಹಿಂದಿಗೆ ಅನುವಾದಿಸಿ ಯಾವ ಹೆಸರಿನಲ್ಲಿ ಪ್ರಕಟಿಸಿದರು? ಶ್ರೀರಾಮಕೃಷ್ಣರ ಜೀವನ ಮತ್ತು ಬೋಧನೆಗಳು ಎಂಬ ಪುಸ್ತಕವನ್ನು ಬಂಗಾಳಿಯಿಂದ ಹಿಂದಿಗೆ ಅನುವಾದಿಸಿ ಅದನ್ನು ಪರಮಹಂಸ ಚರಿತ ಎಂಬ ಹೆಸರಿನಲ್ಲಿ ಪ್ರಕಟಿಸಿದರು. ಸರಿ ಇದೆ. ಶ್ರೀಯನ್, ಸಂಸ್ಕೃತದಲ್ಲಿರುವ 2 ಪ್ರಖ್ಯಾತ ಹಿಂದೂ ಶಾಸ್ತ್ರಗಳು ಯಾವ್ಯಾವು? ಸಂಸ್ಕೃತದಲ್ಲಿರುವ 2 ಪ್ರಖ್ಯಾತ ಹಿಂದೂ ಶಾಸ್ತ್ರಗಳಾದ ದೇವಿ ಭಗವತ್ ಮತ್ತು ನಾರದ ಪಂಚರಾತ್ರ. ಸರಿ ಇದೆ. ಅನಿರುದ್ಧ್, ವಿಜ್ಞಾನಾನಂದರ ತಾಯಿ ಪುಣ್ಯ ಸ್ನಾನ ಮಾಡಿ ಯಾವ ಉತ್ಸವವನ್ನು ನೋಡಲು ಪ್ರಯಾಗಕ್ಕೆ ಬಂದರು? ಅವರ ತಾಯಿ ಪುಣ್ಯ ಸ್ನಾನ ಮಾಡಿ ಪೂರ್ಣ ಕುಂಭ ಉತ್ಸವವನ್ನು ನೋಡಲು
1918ರಲ್ಲಿ ಪ್ರಯಾಗಕ್ಕೆ ಬಂದರು. ಸರಿ ಇದೆ. ಭರತ್. ಸುಹಾಸ್ ಉತ್ತಮಿಗೆ ಕೇಳಿಲ್ಲ, ಫಸ್ಟ್ ರೌಂಡ್ ಬಂದಿಲ್ಲ. ಉತ್ತಮ್. 1937ರಲ್ಲಿ ಒಮ್ಮೆ ಬೇಲೂರು ಮಠದಲ್ಲಿ ಸನ್ಯಾಸಿಯೊಂದಿಗೆ ಮಾತನಾಡುತ್ತಾ ಸ್ವಾಮಿ ವಿಜ್ಞಾನಾನಂದರು ಏನೆಂದು ಹೇಳಿದರು? 1937ರಲ್ಲಿ ಒಮ್ಮೆ ಬೇಲೂರು ಮಠದಲ್ಲಿ ಸನ್ಯಾಸಿಗಳೊಂದಿಗೆ ಮಾತನಾಡುತ್ತಾ ಸ್ವಾಮಿ ವಿಜ್ಞಾನಾನಂದರು ದೇವಸ್ಥಾನದಲ್ಲಿ ಶ್ರೀಮಾತೆಯವರನ್ನು ಗೌರವಿಸುವಂತೆಯೇ ಸ್ತ್ರೀಯರನ್ನು ಗೌರವಿಸಿ, ಅವರೆಲ್ಲ ಜಗನ್ಮಾತೆಯ ರೂಪಗಳು, ನೀವು ಸನ್ಯಾಸಿಗಳಾದ್ದರಿಂದ ದೂರದಿಂದಲೇ ಅವರಿಗೆ ನಮಸ್ಕರಿಸಿ ಎಂದರು. ಸರಿ ಇದೆ. ಭರತ್. ವಿಜ್ಞಾನಾನಂದರು ಬ್ರಹ್ಮವಾದಿನ್ ಕ್ಲಬ್ಬಿನಲ್ಲಿದ್ದಾಗ ಎಷ್ಟು ವರ್ಷಗಳ ಕಾಲ ಮತ್ತು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ತಪಸ್ಸು ಆಚರಿಸುತ್ತಿದ್ದರು? ವಿಜ್ಞಾನಾನಂದರು ಬ್ರಹ್ಮವಾದಿನ್ ಕ್ಲಬ್ಬಿನಲ್ಲಿದ್ದಾಗ 10 ವರ್ಷಗಳ ಕಾಲ ದಿನಕ್ಕೆ 15 ಗಂಟೆಗಳಷ್ಟು ತೀವ್ರ ತಪಸ್ಸನ್ನಾಚರಿಸುತ್ತಿದ್ದರು. ಸರಿ ಇದೆ. ಗೌತಮ್. ಖಾಲಿ ನಿವೇಶನದಲ್ಲಿ ಯಾವ ಆಸ್ಪತ್ರೆಯನ್ನು ಕಟ್ಟಿದರು? ಖಾಲಿ ನಿದೇಶ ಒಂದು ಧರ್ಮಸ್ಥಳದ ಹೋಮಿಯೋಪತಿಕ್ ಆಸ್ಪತ್ರೆಯನ್ನು ಕಟ್ಟಿದರು. ಸರಿ ಇದೆ. ಆದ್ಯ. ಯಾರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಜೊತೆಗೆ ವಿಜ್ಞಾನಾನಂದರ ಸೇವೆಯನ್ನು ಮಾಡಿದರು? ಎಷ್ಟನೇ ಕ್ವಶನ್? 13th. 1910ರಿಂದ 1924ರವರೆಗೆ ಪಂಚಾನನನ್ನು ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಜೊತೆಗೆ ವಿಜ್ಞಾನಾನಂದರ ಸೇವೆಯನ್ನು ಮಾಡಿದನು. ಸರಿ ಇದೆ. ಅನುಶ್ರೀ. ವಿಜ್ಞಾನಾನಂದರು ಏಕಾಂತದಲ್ಲಿ ತಮ್ಮ ಸಾಧನೆಯನ್ನು ಯಾರ ಮಾರ್ಗದರ್ಶನದಂತೆ ಮುಂದುವರಿಸಿದರು? ವಿಜ್ಞಾನಾನಂದರು ಏಕಾಂತದಲ್ಲಿ ತಮ್ಮ ಸಾಧನೆಯನ್ನು ಶ್ರೀರಾಮಕೃಷ್ಣರ ಮಾರ್ಗದರ್ಶನದಂತೆಯೇ ಮುಂದುವರಿಸಿದರು. ಸರಿ ಇದೆ. ಲೋಚನ್. ಬೇಸಿಗೆಯಲ್ಲಿ ಸೆಕೆ ತಡೆಯಲು ಅಸಾಧ್ಯವಾದಾಗ ವಿಜ್ಞಾನಾನಂದರು ಏನು ಮಾಡುತ್ತಿದ್ದರು? ಬೇಸಿಗೆಯಲ್ಲಿ ಸೆಕೆ ತಡೆಯಲು ಸಾಧ್ಯವಾದಾಗ ವಿಜ್ಞಾನಾನಂದರು ತಲೆಗೊಂದು ಒದ್ದೆ ಟವಲ್ ಅನ್ನು ಕಟ್ಟಿಕೊಂಡು ಧ್ಯಾನ ಮಾಡುತ್ತಿದ್ದರು. ಸರಿ ಇದೆ. ನವನಿ. ವಿಜ್ಞಾನಾನಂದರು ಯಾವುದರ ಮೂಲಕ ಗುಣ ಹೊಂದಿದರು? 1916-17ರ ಸುಮಾರಿಗೆ ಸ್ವಾಮಿಗಳು ತೀವ್ರ ಅತಿಸಾರದಿಂದ ಅನೇಕ ದಿನಗಳ ಕಾಲ ನರಳಬೇಕಾಯಿತು. ತಾಳ್ಮೆಯ ಪ್ರತಿರೂಪ ಎಂಬಂತಿದ್ದ ವಿಜ್ಞಾನಾನಂದರು ಕೊನೆಗೂ ಹೋಮಿಯೋಪತಿ ವೈದ್ಯರಿಂದ ಗುಣ ಹೊಂದಿದರು. ಸರಿ ಇದೆ. ಉತ್ತಮ್. ಮನೆಯನ್ನು ಕೊಳ್ಳುವಾಗ ಎಷ್ಟು ರೂಪಾಯಿಗಳ ಸಾಲ ಮಾಡಬೇಕಾಯಿತು? ಮನೆಯನ್ನು ಕೊಳ್ಳುವಾಗ ವಿಜ್ಞಾನಾನಂದರು 4,100 ರೂಪಾಯಿಗಳಷ್ಟು ಸಾಲ ಮಾಡಬೇಕಾಯಿತು. ಸರಿ ಇದೆ. ಲೋಚನ್. ಯಾರನ್ನು ಆಪ್ತ ಸಹಾಯಕನಾಗಿ ನೇಮಿಸಿಕೊಂಡರು? ಬೇಣಿ ಎಂಬ ಸ್ಥಳೀಯ ಬಾಲಕನನ್ನು ತಮ್ಮ ಆಪ್ತ ಸಹಾಯಕನನ್ನಾಗಿ ನೇಮಿಸಿಕೊಂಡರು. ಸರಿ ಇದೆ. ಗೌತಮ್. ಸ್ವಾಮಿ ವಿಜ್ಞಾನಾನಂದರ ಸರಳ ಕೋರಿಕೆ ಯಾವುದಾಗಿತ್ತು? ಸ್ವಾಮಿಗಳ ಸರಳ ಆಹಾರದ ಕೋರಿಕೆಯಂತೆ ಕೇವಲ ಅನ್ನ, ಬೇಳೆ ಸಾರು ಹಾಗೂ ಒಂದು ಬೇಯಿಸಿದ ತರಕಾರಿ ಇಷ್ಟನ್ನು ಮಾತ್ರ ಕಳಿಸುತ್ತಿದ್ದರು. ಸರಿ ಇದೆ. ಭರತ್.
ಸ್ವಾಮಿಗಳು ವೈದ್ಯರನ್ನು ಎಲ್ಲಿಂದ ಕರೆತಂದರು? ಅನಂತರ ಸ್ವಾಮಿಗಳು ವಾರಣಾಸಿಯಿಂದ ವೈದ್ಯರೊಬ್ಬರನ್ನು ಕರೆತಂದು ಕೊನೆಗೂ ಜವಾಬ್ದಾರಿಯಿಂದ ಮುಕ್ತರಾದರು. ಸರಿ ಇದೆ. ಕ್ವಶನ್ಸ್ ಆಯ್ತು. ಹಾಂ, ವ್ಯೂಸ್ ಶೇರ್ ಮಾಡ್ಬೋದು. ಇಲ್ಲಿ ಸ್ವಾಮೀಜಿ 1 ನಿಮಿಷ ತಡವಾಗಿ ಬಂದ್ರು ಸ್ವಾಮೀಜಿನ ಭೇಟಿ ಮಾಡಕ್ಕೆ ಅವ್ರನ್ನ ಭೇಟಿ ನೋಡ್ತಾ ಇರ್ಲಿಲ್ಲ ಅಂತ ಹೇಳಿದೆ. ಸೊ ಅದರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ ಸ್ವಾಮೀಜಿ ಟೈಮಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂತ ನಾವು ಇದರಿಂದ ತಿಳ್ಕೊಬಹುದು. ಮತ್ತೆ ಇನ್ನೊಂದರಲ್ಲಿ ಅವರು ಬೇಸಿಗೆ ಸೆಕೆ ತಡಿಯಕ್ಕಾಗಿಲ್ಲ ಅಂದ್ರೆ ತಲೆಗೆ ಒದ್ದೆ ಬಟ್ಟೆಯನ್ನು ಕಟ್ಕೊಂಡು ಧ್ಯಾನ ಮಾಡ್ತಿದ್ರು ಅಂತ ಇದೆ. ಸೊ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ ನಮಗೆ ಯಾವುದೇ ಕಷ್ಟ ಬಂದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇರುತ್ತೆ. ನಾವು ಅದೇ ಸೊಲ್ಯೂಷನ್ ಹಿಂದೆ ಹೋಗೋ ಬದಲು ಯಾವಾಗ್ಲೂ ರೀಸನ್ಸ್ ಮಾತ್ರ ಹುಡುಕ್ತಾ ಇರ್ತೀವಿ, ಇದರಿಂದ ಹೆಂಗ್ ತಪ್ಪಿಸ್ಕೋಬಹುದು ಹೆಂಗೆ ಅಂತ. ಆದ್ರೆ ಸ್ವಾಮೀಜಿ ಇಲ್ಲ ಹಂಗ್ ಮಾಡಿಲ್ಲ. ಅವ್ರ ತಲೆಗೆ ಒದ್ದೆ ಬಟ್ಟೆ ಕಟ್ಕೊಂಡು ಅವ್ರ ಧ್ಯಾನ ನಿಲ್ಸ್ದಾಗೆ ಮಾಡ್ತಾರೆ. ಅದರಿಂದ ಅವ್ರಿಗೆ ಯಾವುದೇ ತರ ಕಷ್ಟ ಬಂದ್ರು ಅವ್ರ ಮನಸ್ಸನ್ನ ಸಮತೋಲನವನ್ನು ಎಲ್ಲೂ ಕಳ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಮನಸ್ಸನ್ನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ನಾವು ನಮ್ಮ ಮನಸ್ಸುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಾವೇನು ಬೇಕಾದ್ರೂ ಸಾಧಿಸ್ಬೋದು ಅಂತ ತಿಳ್ಕೊಬಹುದು. ಜೈ ರಾಮಕೃಷ್ಣ. ಜೈ ರಾಮಕೃಷ್ಣ ಸುಹಾಸ್, ತುಂಬ ಚೆನ್ನಾಗಿ ಕ್ವಶನ್ಸ್ ಪ್ರಿಪೇರ್ ಮಾಡಿದ್ಯಾ, ಒಳ್ಳೆ ವ್ಯೂ ಶೇರ್ ಮಾಡ್ಕೊಂಡಿದ್ಯಾ. ಚೆನ್ನಾಗಿದೆ. ನೀನು ಹೇಳಿದ್ದು ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ಅಂದರೆ ನಾವು ರೀಸನ್ಸ್ ಕೊಡೋದಕ್ಕಿಂತ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದು ತುಂಬ ಒಳ್ಳೆಯದು ಅನ್ನೋದು ನಾವು ಇಲ್ಲಿಂದ ಕಲಿಬೋದು. ಹಾಗೆ ಇನ್ನೊಂದು ವೇದಾಂತ ಶಾಸ್ತ್ರ ಒಂದು ಹೇಳುತ್ತೆ ಅಂತ ಇಲ್ಲಿ ಒಂದು ವಿಜ್ಞಾನಂದರು ಒಂದು ಅಂಶ ಹೇಳ್ತಾರೆ. ಬ್ರಹ್ಮಜ್ಞಾನವನ್ನು ನೀನು ಅಪೇಕ್ಷಿಸುವುದಾದರೆ ಜನಜಂಗುಳಿಯನ್ನು ಹಾವಿನಂತೆ ದೂರವಿಡು, ಒಳ್ಳೆಯ ಆಹಾರವನ್ನು ವಿಷದಂತೆ ವರ್ಜಿಸು, ಲೈಂಗಿಕತೆಯನ್ನು ಭೂತದಂತೆ ದೂರವಿರಿಸು ಅಂತ ಹೇಳ್ತಾರೆ. ರಾಮಕೃಷ್ಣರು ಹೇಳ್ದಂಗೆ ನಿರ್ಜನವಾಸ ಮತ್ತು ಸಾಧು ಸಂಘ ಮಾಡಬೇಕು ಅನ್ನೋದನ್ನು ಇಲ್ಲಿ ವಿಜ್ಞಾನನಂದರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಪಾಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪೂರ್ತಿ 100% ನಮಗೆಲ್ಲ ಪಾಲಿಸೋದು ಕಷ್ಟ, ಬಟ್ ಆದ್ರೂ ನಾವು ಪ್ರಯತ್ನ ಪಟ್ಟರೆ ಅದು ಅಸಾಧ್ಯ ಅಂತ ಇಲ್ಲ ಅನ್ನೋದು ಇಲ್ಲಿಂದ ತಿಳ್ಕೊಬೋದು.